ಪ್ರಿಯ ವೀಕ್ಷಕರೇ, ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಅಕ್ಷಯಕಲ್ಪ ಸಾವಯವ ಬಳಗ ಮಂಡ್ಯ ವಲಯ ಇವರು ಒಂದು ಸಾವಯವ ಕೃಷಿಕರ ಬಗ್ಗೆ ಒಂದು ಜಾಗೃತಿ ಮೂಡಿಸಲು ಒಂದು ಸಭೆಯನ್ನು ಏರ್ಪಡಿಸಿದ್ರು ಸ್ನೇಹಿತರೆ. ಆ ಸಭೆಯಲ್ಲಿ ಮುರಳೀಧರ್ ಅವರು ಈ ಸೊಪ್ಪುಗಳ ಬಗ್ಗೆ, ಈ ಕಳೆ ಸಸ್ಯಗಳ ಬಗ್ಗೆ, ಯಾವುದು ನಮಗೆ ಬೇಕಿಲ್ಲ, ಇವೆಲ್ಲ ವೇಸ್ಟ್ ಅಂತ ಹೇಳಿ ಹೊಲ ಗದ್ದೆಗಳಲ್ಲಿ ಬೆಳೆದಿರ್ತವಲ್ಲ, ಅವೆಲ್ಲ ನಮ್ಮ ಬೆಳೆಗಳಿಗೆ ಮಾರಕ ಅಂತ ಕಿತ್ತೆಸಿತೀವೋ ಅಂತ ಕಳೆ ಸಸ್ಯಗಳ ಬಗ್ಗೆ, ಅದರಲ್ಲಿರ್ತಕ್ಕಂಥ ಆರೋಗ್ಯದ ಗುಣಗಳ ಬಗ್ಗೆ ಸತತ 25-30 ವರ್ಷ ಅಧ್ಯಯನ ಮಾಡಿ ನಮ್ಮ ಪಾರಂಪರಿಕ ಔಷಧಿ ಆಯುರ್ವೇದ ನಾಟಿ ವೈದ್ಯ ಇದೆಯಲ್ಲ, ಅದಕ್ಕೆಲ್ಲ ಅವರು ತಾಳೆ ಹೊಂದಿಸಿ ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಕಂಡು ಹಿಡಿದು ನಮಗೆ ಆ ಸಭೆಯಲ್ಲಿ ಆ ಸಸ್ಯಗಳನ್ನ ಪ್ರತ್ಯಕ್ಷವಾಗಿ ತೋರಿಸಿ ಅದರಿಂದ ಆಗುವಂಥ ಆರೋಗ್ಯಕ ಗುಣಗಳನ್ನು, ಔಷಧೀಯ ಗುಣಗಳನ್ನು ಹೇಳಿದರು ಸ್ನೇಹಿತರೆ. ಇದನ್ನು ಕೇಳಿದಾಗ ಒಂದು ನಿಮಿಷ ನಾವೇ ಬೆಚ್ಚಿ ಬೆರಗಾಗ್ತೀವಿ. ಯಾಕೆಂದರೆ ಅಷ್ಟೊಂದು ಔಷಧೀಯ ಗುಣಗಳು ಅದರಲ್ಲಿವೆ. ಇದು ನಮ್ಮ ಜನಗಳಿಗೆ ಅಥವಾ ರೈತರಿಗೆ ಆಗಲಿ ಯಾರಿಗೇ ಆಗಲಿ ಸಾರ್ವಜನಿಕರಿಗೆ ಉಪಯೋಗವಾಗುತ್ತೆ ಅನ್ನೋ ಕಾರಣದಿಂದ ನಾನು ವಿಡಿಯೋದಲ್ಲಿ ಸೆರೆ ಹಿಡಿದು ನನ್ನ ಈ ಚಾನಲ್ ಮೂಲಕ ಪ್ರಸಾರ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ನೋಡುವಂಥವ್ರು ಯಾರಿಗಾದರೂ ಸಮಸ್ಯೆ ಇದ್ದರೆ ಸುಮ್ಮನೆ ಅಲ್ಲಿ ಕಾಣುವಂಥ ಸಸ್ಯನೇ ಬೇರೆ ಆಗಿರ್ಬೋದು, ನೀವು ಯಾವುದನ್ನೇ ಸಸ್ಯ ಬೇರೆ ಅಂತ ತಿಳ್ಕೊಂಡು ನೀವು ಸೇವನೆ ಮಾಡಿ ಅದರಿಂದ ತಪ್ಪಾಗುವ ಸಾಧ್ಯತೆಗಳಿರ್ತವೆ. ದಯವಿಟ್ಟು ಹಾಗೆ ಮಾಡಬೇಡಿ. ಅವ್ರು ಹೇಳುವಂಥ ಸಸ್ಯಗಳು ನಿಮ್ಮ ಗಮನಕ್ಕೆ ಬಂದರೆ ಅದನ್ನು ಅವ್ರಿಗೆ ವಾಟ್ಸಪ್ ಮೂಲಕ ಅದನ್ನು ಫೋಟೋ ಹೊಡೆದು ಕಳಿಸಿ ಕನ್ಫರ್ಮೇಷನ್ ತಗೊಳ್ಳಿ. ಇಲ್ಲ ಅಂದರೆ ಅವ್ರ ಫೋನ್ ನಂಬರ್ನ ನಾನು ಈ ವಿಡಿಯೋದಲ್ಲೇ ಕೊಟ್ಟಿರ್ತೀನಿ ಸ್ನೇಹಿತರೆ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಆ ವಿಡಿಯೋ ಎಂಡಿಂಗ್ನಲ್ಲಿ ಅವರ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಅವ್ರ ಹೆಸರು, ಫೋನ್ ನಂಬರು ಎಲ್ಲ. ಪ್ರತ್ಯಕ್ಷವಾಗಿ ಅವ್ರನ್ನ ಕಂಡು ಭೇಟಿ ಮಾಡಬೇಕಾದ್ರೂ ಕನ್ಫರ್ಮ್ ಮಾಡಿಕೊಂಡು ಆ ಸಸ್ಯದ ಬಗ್ಗೆ ನೀವು ಸೇವನೆ ಮಾಡಿ. ಸುಮ್ಮನೆ ಯಾವುದೇ ಕಾರಣಕ್ಕೂ ಏಕಾಏಕಿ ನೀವು ಸೇವನೆ ಮಾಡಿ ಆರೋಗ್ಯನ ಕಳ್ಕೋಬೇಡಿ, ಹೆಚ್ಚು ಕಮ್ಮಿ ಆಗೋದು ಬೇಡ. ಆ ಕಾರಣದಿಂದ ನಾನು ಮುನ್ನೆಚ್ಚರಿಕೆಯಾಗಿ ಇದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಜನೋಪಯೋಗಿ ವಿಚಾರ ಆಗಿರೋದ್ರಿಂದ ನಾನು ಇದನ್ನು ಪ್ರಸಾರ ಮಾಡಲು ಇಚ್ಛಿಸಿ ಇದನ್ನು ನಮ್ಮ ವೀಕ್ಷಕರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಆಗ್ತಾ ಇದ್ದೀನಿ ಸ್ನೇಹಿತರೆ. ಯಾವುದಕ್ಕೂ ಈ ವಿಚಾರವನ್ನು ಮನಸ್ಸಲ್ಲಿಟ್ಕೊಳ್ಳಿ. ನೀವು ಯಾವುದನ್ನೇ ಪದಾರ್ಥ ಸೇವನೆ ಮಾಡಿಕೊಳ್ಳೋ ಮುಂಚೆ ಇದನ್ನು ಅವ್ರಿಗೆ ಫೋನ್ ಮಾಡಿ ಕನ್ಫರ್ಮೇಷನ್ ತಗೊಂಡು ಆ ನಂತರ ಸೇವನೆ ಮಾಡಿ. ಒಟ್ಟಿನಲ್ಲಿ ಇದ್ರ ಬಗ್ಗೆ ಪ್ರಯೋಜನಗಳನ್ನ, ಉಪಯೋಗಗಳನ್ನ ತಿಳ್ಕೊಳ್ಳಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ನಾವು ಕಾಣುವಂಥ ಸಸ್ಯಗಳೇ ಇವು, ಕೈಗೆ ಕಾಲಿಗೆ ಸಿಕ್ಕುವಂಥ ಸಸ್ಯಗಳು. ಇದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನ ನೋಡಿದಾಗ ನಮ್ಮ ಆರೋಗ್ಯ ಎಲ್ಲೋ ಡಾಕ್ಟರ್ ಕೈಲೋ ಮತ್ತೊಬ್ಬರ ಕೈಲೋ ಇಲ್ಲ, ಈ ಕಳೆ ಸಸ್ಯಗಳಲ್ಲಿ ಇದೆ ಅಂತ ಯಾರಿಗೆ ಆದರೂ ಅನ್ನಿಸುವುದು ಸಹಜ. ದಯಮಾಡಿ ಇದನ್ನ ನಾನು 5 ಕಂತುಗಳಲ್ಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. 5 ಎಪಿಸೋಡಲ್ಲಿ ಬರುತ್ತೆ, 5-6 ಎಪಿಸೋಡಲ್ಲಿ ಬರುತ್ತೆ. ಎಲ್ಲ ಎಪಿಸೋಡ್ಗಳನ್ನೂ ನೀವು ನೋಡಿ. ದಿನನಿತ್ಯ ಒಂದೊಂದು ಎಪಿಸೋಡ್ ಥರ 5-6 ಎಪಿಸೋಡ್ ಆಗಿ ಹಾಕ್ತೀನಿ. ಈ ಎಪಿಸೋಡ್ ಮಾಲಿಕೆಗಳನ್ನ, ಈ ಧಾರಾವಾಹಿ ಮಾಲಿಕೆಗಳನ್ನ ನೋಡಿ ಸಾಧ್ಯವಾದರೆ ಪ್ರಯೋಜನ ಪಡ್ಕೊಳ್ಳಿ. ಆದರೆ ಭಾಳ ಎಚ್ಚರಿಕೆಯಿಂದ ಅದನ್ನ ಕನ್ಫರ್ಮೇಷನ್ ಮಾಡಿಕೊಂಡು ಪಡ್ಕೊಳ್ಳಿ ಅಂತ ಈ ಮೂಲಕ ತಮ್ಮನ್ನು ವಿನಂತಿಸಿ, ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಯಾರ್ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ಬನ್ನಿ ಸ್ನೇಹಿತರೆ, ಮುರಳೀಧರ್ ಅವರು ತೋರಿಸುವಂಥ ಔಷಧೀಯ ಗುಣಗಳುಳ್ಳ ಸಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರಿಗೆ ಗೊತ್ತು ಯಾರ ಆರೋಗ್ಯ ಯಾರ ಕೈಲಿದೆಯೋ.
ಬನ್ನಿ ಸ್ನೇಹಿತರೆ. ರಾತ್ರಿ ನಾನು ಕೃಷಿ ಮಾಡ್ತಾ ಇದ್ದೇನೆ. ನನ್ನ ಕೃಷಿ ಜೊತೆಗೆ ನನ್ನ ಅನುಭವನ ಇಟ್ಕೊಂಡು, ಸೊ ನನ್ನ ಸುತ್ತಾಟ ಇದೆಯಲ್ಲ, ಸೊ ಈಗ ನಾನು 30 ವರ್ಷದಿಂದ ಹಿಂದೆ ಶುರು ಮಾಡಿದ್ವಿ ನಾವು. ಸೊ ಮಾಲಿಂಗಪ್ಪರು ಹೇಳ್ತಾ ಇದ್ರಲ್ಲ, ಸೊ 93ರಲ್ಲಿ ಶುರು ಮಾಡಿದ್ವಿ ಸಾವಯವ. ಅಲ್ಲಿವರೆಗೂ ಯಾವ ಸಾವಯವ ರಾಸಾಯನಿಕ ಆ ಥರದ್ದು ಎಲ್ಲ ಯೋಚನೆ ಇರಲಿಲ್ಲ. 93ನಲ್ಲಿ ತಿಪ್ಟೂರಲ್ಲಿ ಒಂದಷ್ಟು ಗೆಳೆಯರು ಸೇರ್ಕೊಂಡು GNS ರೆಡ್ಡಿ ಅಂತೇಳಿ ಒಂದು ಬಯೋ ಸಂಸ್ಥೆ ಮೂಲಕ ನಾವು ಶುರು ಮಾಡಿದ್ವಿ. ಸೊ ಅದು ದಿನೇ 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 ಬೆಳೀತಾ 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 ಏನಾಯ್ತು, ಹೌದಲ್ವಾ ಸಾವಯವ ಅಂದ್ರೆ ಇಷ್ಟೆಲ್ಲ ಇದೆಯಾ, ನಮ್ಮ ಅಪ್ಪದ್ರು ಮಾಡ್ತಿದ್ರು, ನಮ್ಮ ಅಜ್ಜದ್ರು ಮಾಡ್ತಿದ್ರು, ನಾವೆಲ್ಲ ಕೈ ಬಿಟ್ಟು ಎಲ್ಲಿ ಹೋಗಿದ್ದೇವೆ. ಸೊ ನಿಜವಾಗ್ಲೂ ನಾವು ಭೂಮಿ ತಾಯಿಗೆ ಏನ್ ಮಾಡ್ತಾ ಇದ್ದೇವೆ. ಸೊ ಒಂದಷ್ಟು ರೈತರು ಯೋಚನೆ ಮಾಡ್ಲಿಕ್ಕಾಯ್ತು. ಸೊ ಅವಾಗ ನಾವೆಲ್ಲ 15 ಪೈಸದ ಕಾರ್ಡ್ ಬರ್ದಾಕ್ತಿದ್ವು ಮೀಟಿಂಗ್ಗಳಿಗೆ. ಸೊ ಈ ತಿಂಗಳು ಮೀಟಿಂಗ್ ಹೋಗ್ತೀವಿ, ಇಲ್ಲಿ ಕೂತ್ಕೊಂಡಿದೀವಿ ಇಲ್ಲಿ. ಸೊ ಈ ಮೀಟಿಂಗ್ ಆಯ್ತಾ, ಸೊ ಮುಂದಿನ ತಿಂಗಳು ಯಾರ ತೋಟದಲ್ಲಿ ಕೂತ್ಕೊಳ್ಳೋಣ ಅಂತ, ಬೇರೆ ಏನಿಲ್ಲ. ಈಗ ನಾವೆಲ್ಲ ನಮ್ಮ ತೋಟದಲ್ಲಿ ತೋಟದ ದೇವರು ಅಂತ ಮಾಡ್ತೀವಿ, ಹೌದಾ, ಹೊಲದಲ್ಲಿ ಮಾಡ್ತೀವಿ, ನಾಗರ ಈ ಥರದ್ದೆಲ್ಲ. ಒಂದು 10 ಜನ ರೈತರು ನಾವೇ ಕೂತ್ಕೊಳ್ಳೋಣ, 1,000 ಜನ ಬೇಕಿಲ್ಲ. ಸೊ ನಾವೇ 10-15 ಜನ ಅಥವಾ ನಮ್ಮ ಸಂಬಂಧಿಕರನ್ನ ಸೇರಿಸ್ಕೊಂಡು ಒಂದು ತೋಟದ ದೇವ್ರನ್ನ ಮಾಡೋದನ್ನ ಕೈ ಬಿಟ್ಟಿದ್ದೇವೆ. ಸೊ ಅಲ್ಲಿ ಬಂದಾಗ ಏನಾಗ್ತದೆ, ಹೊರಗಡೆಯಿಂದ 10 ಜನ ಬಂದಾಗ 10 ಜನರ ನೋಟ ಬೇರೆ ಇರ್ತದೆ, ಹೌದಾ. ಬೇರೆ ಬೇರೆ ಏನೋ ಅವರು ಅಲ್ಲಿ ಏನೋ ತಗೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಒಂದು, ಮತ್ತೆ ನಮ್ಗೆ ಏನೋ ಕೊಡ್ತಾರೆ ಅಲ್ಲಿ. ಇದು ಹಿಂಗ್ ಮಾಡ್ಬೋದಿತ್ತು, ಇದು ಹಿಂಗ್ ಮಾಡ್ಬೋದಿತ್ತು, ಇದನ್ನ ಚೆನ್ನಾಗಿರ್ತಿತ್ತು, ಇದನ್ನ ಏನೋ ಒಂದು ಒಂದು ಅಂದ್ರೆ ರೈತರ ವಿನಿಮಯಗಳ ಆಗ್ಲಿಕ್ಕೋಸ್ಕರ ಈ ಹಬ್ಬಗಳನ್ನೆಲ್ಲ ಶುರು ಮಾಡ್ಕೊಂಡಿದ್ದು. ಆದ್ರೆ ನಾವೇನ್ ಮಾಡಿದ್ವಿ, ಎಲ್ಲ ಬಿಡ್ತಾ ಬರ್ತಾ ಇದೀವಿ. ಸೊ ಹಂಗಾಗಿ ಒಟ್ಟಿಗೆ ನೋಡಿ, ಈಗ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಕಡಿಮೆ ಅಂದ್ರೆ 100 ಜನ ಕಮ್ಮಿ ಯಾವತ್ತೂ ರೈತ ಸಭೆನಲ್ಲಿ ಇರ್ತಿರ್ಲಿಲ್ಲ. ಸೊ ಈಗ ಕಮ್ಯುನಿಕೇಶನ್ ತುಂಬಾ ಫಾಸ್ಟ್ ಇದೆ. ಸೊ ಒಂದು ಬೆಳ್ಳಲ್ಲಿ ಒತ್ತಿರ್ ಸಾಕು, ಮನೆ ತಲುಪಿರುತ್ತೆ ವಿಷಯ. ಅವಾಗ ಕಾರ್ಡ್ಗೆ ಅಷ್ಟು ಜನ ಬರ್ತಾ ಇದ್ರು, ಯಾಕೆ ಬರ್ತಾ ಇಲ್ಲ ಅನ್ನೋದು ಕೊರಗಿದೆ. ಅಂದ್ರೆ ಅವ್ರಿಗೆ ಆ ಅರ್ಜಿಲ್ಲ, ಆ ನೀಡಿಲ್ಲ. ಸೊ ನೀಡನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಕೃಷಿ ನಿಜವಾಗ್ಲೂ ಕೂಡ ಒಂದು ಗೌರವಯುತವಾದ ಕೆಲಸ ಅನ್ನೋಂಥದ್ದನ್ನ ನಾವು ಮಾತಾಡ್ಬೇಕಾಗಿದೆ. ಸೊ ನಾವು ಸುಮ್ಮನೆ ಭಾಷಣ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಸೊ ನಾನು ಹಿಂಗೆ ಹೊರಟಾಗ ಈ ಕೃಷಿ ನಡುವೆ ಒಂದು 15 ವರ್ಷದಿಂದ ಯೋಚನೆ ಆಯ್ತು ನನಗೆ, ಯಾರು ನೋಡಿದ್ರು 100 ಕಾಯಿಲೆಗಳು. ಓ ಮುಂದೆ ಬನ್ನಿ ಮುಂದೆ ಬಂದ್ರವ, ಇಲ್ಲ ಬನ್ನಿ ಈ ಕಡೆ ಬನ್ನಿ, ಚೂರ್ ಮುಂದೆ ಕೂತ್ಕೊಳ್ರವ, ಕೂತ್ಕೊಳ್ಳಿ ಆಯ್ತಾ. ಸೊ ನಾವೆಲ್ಲ ಸುಮಾರು ಒಂದು 15 ವರ್ಷ ಹಿಂದೆ ನಾನು ಯೋಚನೆ ಮಾಡಿ ಏನ್ ಮಾಡ್ದೆ, ಎಲ್ರದ್ದು ಆರೋಗ್ಯ ಕೆಡ್ತಾ ಇದೆ, ಏನಾದ್ರೂ ಒಂದು ಮಾಡ್ಬೇಕಲ್ವಾ. ಸೊ ಏನ್ ಮಾಡ್ಬೋದಿದೆ ಅಂತ ಯೋಚನೆ ಮಾಡಿದಾಗ ನನ್ನ ತಲೆಗೆ ಬಂದಂಥದ್ದು, ಸೊ ನನ್ನ ತಾಯಿ ಏನ್ ಮಾಡ್ತಾ ಇದ್ರು, ಮನೆಗೆ ಬಂದವರಿಗೆ ಒಂದಷ್ಟು ಯಾವ್ಯಾವ್ದೋ ಮೂಲಿಕೆಗಳನ್ನ ತಗೊಂಡು ಒಂದಷ್ಟು ಔಷಧಿಗಳನ್ನ ಕೊಡ್ತಾ ಇದ್ರು. ಸೊ ಯಾರ ಹತ್ರ ಹಣ ತಗೊಳ್ತಾ ಇರ್ಲಿಲ್ಲ. ಸೊ ನಾಟಿ ವೈದ್ಯರು ಗೊತ್ತಿರ್ತದೆ ನಿಮ್ಗೆ. ಸೊ ಇತ್ತೀಚೆಗೆ ಅದು ಕಮರ್ಷಿಯಲ್ ಆಗಿರೋಂಥದ್ದು. ಅದು ಔಷಧಿ ತಗೊಂಡ್ರೆ ಗುಣ ಆಗಕ್ಕಲ್ಲ ಅಂತೇಳಿ ಫ್ರೀಯಾಗಿ ಕೊಟ್ಟು ಕಳ್ಸೋಂತ ಒಂದು ಕೆಲಸನ ಮಾಡ್ತಾ ಇದ್ರು ನನ್ನ ತಾಯಿ. ಅಂದ್ರೆ ರೆಗ್ಯುಲರ್ ಅಂತೇನಿಲ್ಲ, ಸೊ ಬೇಕಾದವ್ರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ರು. ಸೊ ಅವಾಗ ಆ ಗಿಡಗಳನ್ನೆಲ್ಲ ತಗೊಂಬರೋದಕ್ಕೆ ನನ್ನ ಕಳಿಸೋರು, ನಾನೇನೋ ಹೇಳ್ತಾ ಇದ್ದ ಗಿಡಗಳನ್ನೆಲ್ಲ ತಗೊಂಬಂದು ಅವ್ರಿಗೆ ಕೊಡ್ತಾ ಇದ್ದೆ. ಅಂದ್ರೆ ಆ ಸಂಬಂಧಗಳು ಅಷ್ಟು ಚೆನ್ನಾಗಿತ್ತು ಅವಾಗ. ಸೊ ನನ್ನ ತಾಯಿ ಮತ್ತೆ ಬೇರೆ ಜನರ ಸಂಬಂಧಗಳು. ಸೊ ಅದನ್ನ ಯೋಚನೆ ಮಾಡಿ ನಾನೇನ್ ಮಾಡಿದೆ, ಸೊ ಏನಾದ್ರು ಮಾಡಿ ಇದನ್ನ ನಾನೊಂಚೂರು ಮೊನ್ನೆಲ್ಲ ತರಕ್ಕೆ ಯೋಚನೆ ಮಾಡೋಣ ಅಂತೇಳಿ 15 ವರ್ಷ ಹಿಂದೆ ಯೋಚನೆ ಮಾಡಿದೆ, ಎಲ್ಲಿದೆ ಆರೋಗ್ಯ ನಮ್ದು, ನಮ್ಮ ಆರೋಗ್ಯ ಎಲ್ಲಿದೆ. ಈಗ ನಾವು ಆರೋಗ್ಯ ಎಲ್ಲಿದೆ ಅಂತ ಹೇಳ್ತೀವಿ, ನಮ್ಮ ಆರೋಗ್ಯ ಎಲ್ಲಿದೆ, ಡಾಕ್ಟರ್ ಕೈಯಲ್ಲಿದೆ, ಒಪ್ಕೊಳ್ತೀರಾ. ಸೊ ನಮ್ದು ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಯಾರ ಕೈಲಿದೆ, ಡಾಕ್ಟರ್ ಕೈಲಿ ಕೊಟ್ಬಿಟ್ಟಿದೆ ನಾವು. ಸೊ ನಿಜವಾಗ್ಲೂ ಕೂಡ ಆರೋಗ್ಯ ಅನ್ನೋಂಥದ್ದು ನಮ್ಮ ಕೈಯಲ್ಲಿದೆ. ಅದು ಎಲ್ಲಿದೆ ಅಂತ ಹೇಳಿದ್ರೆ, ನನ್ನ ಅಜ್ಜಿ ಇದ್ಲಲ್ಲ, ನನ್ನ ಅವ್ವ ಇದ್ಲಲ್ಲ, ಅವಳ ಮಡ್ಲಲ್ಲಿತ್ತು ನಮ್ಮ ಆರೋಗ್ಯ. ಇಲ್ಲಿ ನಿಜವಾದ ಡಾಕ್ಟರ್ ಇದ್ರು. ಸೊ ಅದನ್ನ ಆ ಜಾಲನ ಇಟ್ಕೊಂಡು ಹೊಡ್ತಾ ಆದಾಗ ನನಗೆ ಸಿಕ್ಕಂಥದ್ದು ಅಜ್ಜಿ ಮಡ್ಲು. ಯಾವುದೇ ನೀವು ನೋಡಿ ಕುರಿ ದನ ಮೇಯಿಸ್ಲಿಕ್ಕೆ, ಹಸು ಮೇಯಿಸ್ಲಿಕ್ಕೆ ಅಥವಾ ತೋಟಕ್ಕೆ ಹೊಲ್ತಕ್ಕೆ ಹೋಗ್ತಾರೆ ನಮ್ಮ ಮೌದಿರಲ್ಲ, ಅವ್ರು ಬರ್ಬೇಕಾದ್ರೆ ಸಂಜೆ ಸುಮ್ಮನೆ ಬರೋಳ ಅವಳು, ಎಂಥದೋ ಒಂದು ಇಡೀ ಕಟ್ಕೊಂಡ್ ಬರೋಳು. ಕೊಳ್ತೀರ ಇದನ್ನ, ಎಂಥದೋ ಒಂದು ಇಡೀ ಒಂದ್ ಜಾತಿ ಸೊಪ್ಪು ಇರ್ತಿತ್ತ ಅಲ್ಲಿ, 10 ಜಾತಿಯ ಸೊಪ್ಪುಗಳನ್ನ ಮಡ್ಲಲ್ಲಿ ತುಂಬ್ಕೊಂಡ್ಬರೋಳು. ಸೊ ನಮ್ಮನ್ನೆಲ್ಲ ಕಾಯುವಂತ ಡಾಕ್ಟರ್ ಅವಳಾಗಿದ್ಲು. ಯಾವ ಡಾಕ್ಟರ್ ಬೇಕಿರ್ಲಿಲ್ಲ. ಆ ತರುವಂತ ಆ ಮಡ್ಲಲ್ಲಿ ಇದ್ದಂತ 10 ಜಾತಿಯ ಈ ಸಸ್ಯ ಪ್ರಭೇದಗಳಿತ್ತಲ್ಲ, ಇವೆಲ್ಲವೂ ಕೂಡ ನಮ್ಗೆ ಆರೋಗ್ಯನ ಕೊಡ್ತಾ ಇದ್ದಂಥದ್ದು ಒಂದು ಮೇಜರ್ ಆಗಿದ್ದಂಥ.
ಸೊ ಅದನ್ನೇ ಇಟ್ಕೊಂಡು ನಾನು ಹೊರಟಾಗ ನನಗೆ ಸಿಕ್ಕಂಥದ್ದು ಸುಮಾರು 200 ಜಾತಿಯ ಸೊಪ್ಪುಗಳು ತಿನ್ಲಿಕ್ಕೆ ಸಾಧ್ಯ ಅಂತ. ಈಗ ನಾವು ಕೇಳಿದ್ರೆ ಎಷ್ಟು ಜಾತಿ ಹೇಳ್ಬೋದು? ಈಗ ತಿನ್ನ ಸೊಪ್ಪುಗಳನ್ನ ಕೇಳಿದ್ರೆ ನಾವೆಲ್ಲ ಎಷ್ಟು ಹೇಳ್ಬೋದು? ಈಗ 10 ಹೇಳ್ಬೋದು, 20, ಒಂದ್ ಸ್ವಲ್ಪ ಕಷ್ಟಪಟ್ಟರೆ 20 ಹೇಳ್ಬೋದು. ಹಂಗಾರೆ 200 ಜಾತಿಯ ಸೊಪ್ಪುಗಳು ಏನಾಯ್ತು? ಇನ್ನು ಕೆಲವರು ಅಲ್ಲೆಲ್ಲ ಪಾಲಕಕ್ಕೆ ಬಂದ್ಬಿಟ್ಟವ್ರಲ್ವಾ? ಅಲ್ಲ, ದಂಟಿ ಸೊಪ್ಪು ಆಮೇಲೆ ಪಾಲ ಹಾಕ್ಬಿಡ್ತಾರೆ. ಈ ಪಾಲ ಹಾಕಿ ಬಂದ್ಮೇಲೆ ಎಲ್ಲಾ ಪಾಲ ಹಾಕಿದ್ದಾರೆ. ನಾನು ಅದನ್ನ ಬೇರೆ ತರದಲ್ಲಿ ಹೇಳ್ತಾ ಇರ್ತೀನಿ, ಪಾಲ ಹಾಕಿ ಕುಂತವೆ ಅಂತೇಳಿ. ಸೊ ಒಲಬೇಲಿ ಸೊಪ್ಪುಗಳಿದೆಯಲ್ಲ, ಇಡೀ ನಮ್ಮ ದೇಹದ ಆರೋಗ್ಯನ ಕಾಪಾಡ್ತಾ ಇದ್ದಂಥದ್ದು. ಸೊ ಆ ಸೊಪ್ಪುಗಳನ್ನ ಇಟ್ಕೊಂಡು ಒಂದು ಅಧ್ಯಯನ ಶುರು ಮಾಡ್ತಾ ಹೋದೆ. ಸೊ ಅದನ್ನ ಡಾಟಾನೆಲ್ಲ ಎಂಟ್ರಿ ಮಾಡ್ತಾ ಹೋದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ಗೆ ಅಟೆಂಡ್ ಮಾಡ್ತಾ ಇದ್ದೀನಿ ನಾನು ಹೋಗಿ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸೊ ನಮ್ಮ ಅವ್ವನ ಮಡಿಲಲ್ಲಿದೆ. ಸೊ ಅದನ್ನ ಬಳಸ್ಕೋಬೇಕು ಅನ್ನೋದನ್ನ ಇಟ್ಕೊಂಡು ನಾನು ಈ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಉದ್ದೇಶ ಇರೋಂಥದ್ದು. ಸೊ ಇದನ್ನ ಈಗ ನಿಮ್ಮ ಹೊಲದೊಳಗೆ ಇವೆಲ್ಲ ಹುಟ್ಟಿದಾವಪ್ಪ, ನಿಮ್ಮ ಹೊಲದೊಳಗೆ ಇದಾವೆ ಇವು. ಇದು ನಿಮ್ಮ ಹೊಲದೊಳಗೆ ಇದಾವ ಇವೆಲ್ಲ ಏನಂತೀವಿ ನಾವು? ಕಳೆ ಅಂತೀವಿ. ಒಪ್ಕೊಳ್ತೀರಲ್ಲ? ಎಲ್ರು ಒಪ್ಕೊಳ್ತೀರಲ್ಲ? ಯಾರಾದ್ರೂ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದ್ರೆ ಏನಂತೀವಿ ನಾವು? ಚೆನ್ನಾಗಿ ಕಾಣಿಸ್ತಾವಳೆ ಅಂತೀವಿ, ಚೆನ್ನಾಗಿ ಕಾಣಿಸ್ತಾವನೆ ಅಂತೀವಿ. ಆಮೇಲೆ ಅದಕ್ಕಿಂತ ಒಂಚೂರು ಹಿಂದಕ್ಕೆ ಹೋಗಿ ಹೇಳೋದಾದ್ರೆ, ತುಂಬಾ ಗ್ರಾಮ್ಯ ಭಾಷೆನಲ್ಲಿ ಹೇಳೋದಾದ್ರೆ, ಏನ್ ಕಳಿಗಟ್ಟೆವಳೋ ಅಂತೀವ, ಏನ್ ಕಳೆಗಟ್ಟೆವ್ ನೋಡು ಅಂತೀವಿ. ಅಂದ್ರೆ ಕಳೆಗಟ್ಟಿದೆ ಅಂದ್ರೆ ಏನ್ ಹಂಗಾದ್ರೆ? ಕೆಟ್ಟೋಗಿದೆ ಅಂತನಾ? ತುಂಬಾ ಚೆನ್ನಾಗಿರೋದಕ್ಕೆ ನಾವು ಕಳೆಗಟ್ಟಿದೆ ಅಂತ ಹೇಳ್ತೀವಿ. ಇಲ್ಲಿ ನನ್ನ ತೋಟವನ್ನು ಕೂಡ ಕಳೆಗಟ್ಸಕ್ ಬಂದಿರುವಂತ ಈ ಕಳೆಗಳನ್ನ ವಿಷ ಹಾಕಿ ಸಾಯಿಸ್ತಾ ಇದ್ದೇವಲ್ಲ, ಯಾಕೆ ಯೋಚನೆ ಮಾಡ್ತಾ ಇಲ್ಲ ನಾವು? ಅಲ್ಲಿ ಏನು ನಾವು ಕಳೆಗಟ್ಟಿದೆ ಇದೆಲ್ಲ, ಅದಕ್ಕಿಂತ ಹೆಚ್ಚು ಕಳೆಗಟ್ಟಿಸುವಂತ ಕೆಲಸನ ನಮ್ಮ ಹೊಲದಲ್ಲಿರುವಂತ ಎಲ್ಲಾ ಕಳೆಗಳು ಮಾಡ್ತಾ ಇದೆ. ಆಕ್ಚುಲಿ ಕಳೆನ ವೀಡ್ ಅನ್ನೋದು ಯಾವಾಗ ಬಂತೋ ಗೊತ್ತಿಲ್ಲ ಹೆಸರು. ನಮ್ಮ ಅಜ್ಜನ್ನ ಸ್ವಲ್ಪ ನೀವು ನೆನ್ಪು ಮಾಡ್ಕೊಂಡ್ರೆ, ಅವ್ರು ಯಾರು ಕಳೆ ಅಂತಿರ್ಲಿಲ್ಲ. ಅವರು ಹುಲ್ ಬೆಳೆದ್ರೆ ಕಿತ್ಕೊಂಬರೋರು, ಎಳೆತಿದ್ದಾಗ ಸಾಂಬಾರ್ ಮಾಡಿ ಉಣ್ಣೋರು, ಸ್ವಲ್ಪ ಬಲ್ತಾಗ ದನಿಗೆ ಹಾಕೋರು. ಕಳೆ ಅನ್ನೋದೇ ಅವ್ರ ತಲೆಯಲ್ಲಿ ಇರ್ಲಿಲ್ಲ. ಸೊ ನಾವು ಆಧುನಿಕವಾಗಿ ದೊಡ್ಡ ನಾವು ಕೃಷಿ ಕ್ರಾಂತಿಯನ್ನ ಮಾಡ್ತೀವಿ ಅಂತೇಳಿ ಕತೆಗಳನ್ನ ಇಟ್ಕೊಂಡು ತಲೆಗಳಲ್ಲಿ ಭ್ರಮೆಗಳನ್ನ ಇಟ್ಕೊಂಡು ಹೊರಟ್ವ, ಕ್ರಾಂತಿ ಮಾಡಕ್ ಹೊರಟವಲ್ಲ. ಈಗ ನಮಗೂ ಅಂತ್ಯ ಆಗ್ತಾ ಇದೆ. ಎಷ್ಟು ಮ್ಯಾಕ್ಸಿಮಮ್ ಒಂದೇ ತರದ ಬೆಳ್ಳಿಗಳನ್ನ ಬೆಳಿಕ್ ಹೋಗ್ತಾ ಇದ್ದೇವೆ. ಎಷ್ಟು ನಾನು ಗಮನಿಸ್ತಾ ಬರ್ತಾ ಇದ್ದೀನಿ, ಎಲ್ಲಿ ಯಾರಾದ್ರೂ ಅಕ್ಕಡಿ ಸಾಲುಗಳಿದಾವ? ಅಕ್ಕಡಿ ಸಾಲುಗಳಲ್ಲಿ ಎಷ್ಟು ಬೆಳೆಗಳಿರ್ತಿತ್ತು, ಎಷ್ಟನ್ನ ಜೋಡಿಸ್ತಾ ಇದ್ರು ಅಕ್ಕಡಿ ಸಾಲುಗಳಲ್ಲಿ. ಸೊ ಹುಚ್ಚಳ್ಳಿ ಇರ್ತಿತ್ತು, ಪುಂಡಿ ಇರ್ತಿತ್ತು, ಅವರೇ ಇರ್ತಿತ್ತು, ತರಣಿ ಇರ್ತಿತ್ತು, ಸಾಸಿವೆ ಇರ್ತಿತ್ತು, ಮೂಲಂಗಿ ಇರ್ತಿತ್ತು, ಆಮೇಲೆ ಗಿಲ್ಕಿಕಾಯಿ ಬರ್ತದಲ್ಲ ಅಂತ ನೀವು ಗೊಬ್ಬರಕ್ಕೆ ಬಳಸ್ತಾ ಇದ್ರಲ್ಲ ಈಗ ತೋಟಕ್ಕೆ, ಆಪ್ಷಾಣ್ಬು. ಸೊ ಇವೆಲ್ಲವೂ ಒಂದು ವೈವಿಧ್ಯಮಯವಾದ ಒಂದು ಸಾಲಲ್ಲಿ ಕೂರ್ತಾ ಇತ್ತು. ಸೊ ಏನು ನಮ್ಮ ರಾಗಿಗೆ ಬೇಕಾದ ಪೋಷಕಾಂಶಗಳಿತ್ತಲ್ಲ, ಈ ದ್ವಿದಳ ಧಾನ್ಯಗಳೆಲ್ಲ ಏನ್ ಮಾಡ್ತಾ ಇದ್ವು? ಸೊ ನಮ್ಮ ಗಾಳಿನಲ್ಲಿ ಸುಮಾರು 70% ಸಾರಜನಕ ಇದೆ ಅಂತ ಹೇಳ್ತೀವಿ. ಆ ಸಾರಜನಕವನ್ನ ಹೀರಿ ಸೊ ನಮ್ಮ ಬೆಳೆಗಳಿಗೆ ಸಪೋರ್ಟ್ ಮಾಡ್ತಾ ಇತ್ತು. ಸೊ ನಮ್ಮ ಹೊಲಗಳು ಯಾಕೆ ಹಾಳಾಗ್ತಾ ಇರೋದು ಅಂತ ಹೇಳಿದ್ರೆ, ಡೈವರ್ಸಿಟಿ ಇಲ್ಲ, ವೈವಿಧ್ಯತೆಗಳನ್ನ ನಾವು ಇಟ್ಕೊಳ್ತಾ ಇಲ್ಲ, ಸೊ ನಾವೇ ತಿಂತಾ ಇಲ್ಲ. ಸೊ ಇದು ನಮ್ಮ ಆ ಕೃಷಿನಲ್ಲಿ ಒಂದು ಹೊಡೆತ ಬಿದ್ದಂಥದ್ದು. ಸೊ ಅದ್ರೊಳಗಡೆ ಬೆಳೆಯುವಂತ ಕಳೆ ಯಾಕೆ ಹುಟ್ಟುತ್ತೆ ಅಂತ ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದೇವ? ಅಯ್ಯೋ ಕಾಳಿ ಹುಟ್ಟುಬಿಟ್ಟೈತೆ ಅಂತ. ಸೋಮಾರಿ ಹೊಲದಲ್ಲೇ ಹುಟ್ಟೋದು ಕಳೆಗಳು. ಯಾರು ಸೋಮಾರಿಗಳು ರೈತರು ಇದಾರಲ್ಲ, ಆ ಸೋಮಾರಿ ಹೊಲಗಳಲ್ಲಿ ಹುಟ್ಟುತ್ತೆ ಕಳೆಗಳು. ಆದ್ರೆ ಅದನ್ನ ಬಳಸ್ಕೊಳ್ಳೋ ರೀತಿ ಗೊತ್ತಿಲ್ಲ ನಮ್ಗೆ. ಸೊ ಕಳೆ ಯಾಕೆ ಹುಟ್ಟುತ್ತೆ ನಮ್ಗೆಲ್ಲ ಗೊತ್ತಿದೆ. ನಾವೆಲ್ಲ 5ನೇ ಕ್ಲಾಸ್ 6ನೇ ಕ್ಲಾಸು ಸ್ಕೂಲಲ್ಲಿ ಪಾಠ ಓದಿದ್ದೇವೆ. ಅಂದ್ರೆ ಸೂರ್ಯನ ಶಕ್ತಿಯನ್ನ ಈ ಗಿಡಗಳು ಏನ್ ಮಾಡ್ತಾರೆ, ಹೀರ್ಕೊಳ್ತದೆ. 70-80 ಭಾಗ ಸೂರ್ಯ ಶಕ್ತಿನ ಹೀರ್ಕೊಂಡು ಆ ಗಿಡ ಬೆಳೆದೇನಾಗತ್ತೆ, ಸಾಕಷ್ಟು ಪೋಷಕಾಂಶಗಳನ್ನ ಭೂಮಿಗೆ ತುಂಬುತ್ತೆ. ಎಲ್ಲ ಪಾಠ ಓದಿದ್ದೇವೆ. ಅಂದ್ರೆ ಕಳೆ ಯಾಕೆ ಬಂದಿದ್ದಲ್ಲಿ? ಏನೋ ಕೊರತೆ ಇದೆ ಈ ಭೂಮಿನಲ್ಲಿ, ಈ ಮಣ್ಣಲ್ಲಿ ಏನೋ ಕೊರತೆ ಇದೆ. ಆ ಮಣ್ಣಿನ ಕೊರತೆಯನ್ನ ತುಂಬಿಸೋದಿಕ್ಕೋಸ್ಕರ ಕಳೆಗಳು ಬೆಳೀತವೆ. ಯೋಚನೆ ಮಾಡ್ತಾ ಇಲ್ಲ. ಮತ್ತು ಒಂದತ್ರ ಬೆಳೆಯುವಂತ ಕಳೆ ಇನ್ನೊಂದ್ ಹತ್ರ ಬೆಳೆಯಲ್ಲ. ನೋಡಿದಿರಲ್ಲ ಅದು? ಎಲ್ಲ ಕೂಡ ಒಂದೇ ಕಳೆ ಬೆಳೆಯಲ್ಲ. ಒಂದೊಂದು ಏರಿಯಾದಲ್ಲಿ ಒಂದೊಂದಷ್ಟು ಕಳೆಗಳು ಬೆಳೀತಾ ಹೋಗ್ತದೆ. ಅಂದ್ರೆ ಆ ಮಣ್ಣಿನ ಕೊರತೆಯನ್ನ, ಮಣ್ಣಿಗೆ ಬೇಕಾದ ಪೋಷಕಾಂಶಗಳನ್ನು ತುಂಬೋದಿಕ್ಕೆ ಬರುವಂತಹದ ಕಳೆಗಳು. ಸೊ ಈ ಕಳೆಗಳಲ್ಲಿ ಸೊ ನಮ್ಮ ಆರೋಗ್ಯ ಇದೆ.
ಅದು ನಮ್ಮ ಅವ್ವಂದ್ರಿಗೆ ಗೊತ್ತಿತ್ತು, ನಮ್ಮ ಅಜ್ಜರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಯಾರು ಆಸ್ಪತ್ರೆಗೆ ಹೋಗ್ಲಿಲ್ಲ. ಸೊ ನಾವೆಲ್ಲ ಏನಾಗಿದೆ ಈಗ, ನಾವು ಹುಟ್ಟೋದು ಆಸ್ಪತ್ರೆಯಲ್ಲಿ, ಜೀವನ ಪೂರ ಆಸ್ಪತ್ರೆಯಲ್ಲೇ ಕಳೀತಾ ಇದ್ದೀವಿ. ಸೊ ಆ ನಿಟ್ಟಲ್ಲಿ ನಾನು ಯೋಚನೆ ಮಾಡಿ ಹೊರಟಾಗ ನನಗೆ ಈ ಸಿಕ್ಕಂಥದ್ದು ಈ ಕಳೆಗಳು. ಸೊ ಈ ಕಳೆಗಳನ್ನ ನಿಮ್ಗೆ ಒಂದೊಂದೇ ಸುಮ್ಮನೆ ಪರಿಚಯ ಮಾಡ್ತಾ ಹೋಗ್ತೇನೆ ನಾನು. ಸೊ ಇದನ್ನ ನೋಡಿದೀರಿ ಅಂತ ಅನ್ಕೊಂಡಿದೀನಿ. ಗಿಡನ ಎಲ್ರು ನೋಡಿದಿರಿ ಅಲ್ವಾ? ಏನು ವಿಶೇಷವಾಗಿದೆಯಾ ಇದೇನಾದ್ರು? ಏನಕ್ಕೆ ಬಳಸ್ತೀರಿ ಇದನ್ನ ನೀವು? ದನ ಕಟ್ಟಕ್ ಬಳಸ್ತೀರಿ ಅಲ್ವಾ? ಸ್ವಲ್ಪ ಬಿಗಿಯಾಗಿರ್ತದೆ ಗಿಡ ಅಂತೇಳಿ ಅಲ್ವಾ? ಆಮೇಲೆ ಕಿತ್ಕೊಂಡು ಹೋಗಲ್ಲ, ಬಹಳ ಬಿಗಿಯಾಗಿರ್ತದೆ. ಕರೆಕ್ಟ್ ಇದೆ. ಆಮೇಲೆ ಮತ್ತಿನ್ನೇನಕ್ಕೆ ಬಳಸ್ತೇವೆ ನಾವು? ತಿಳ್ಕೊಂಡಿದ್ದೇವೆ ಯಾರಾದ್ರೂ ಇದ್ರ ಬಗ್ಗೆ? ಕಣದಲ್ಲೆಲ್ಲ ಪರ್ಕೆ ಮಾಡ್ತಿದ್ವಲ್ವಾ? ಬರ್ಲು ಮಾಡ್ಕೊತಿದ್ವಲ್ವಾ? ಅಂದ್ರೆ ಬರ್ಲನ್ನ ಯಾಕೆ ಬಳಸ್ತಾ ಇದ್ವಿ ನಾವು? ಬರ್ಲನ್ನ ಏನಕ್ಕೆ ಬಳಸೋದು? ಕ್ಲೀನ್ ಮಾಡಕ್, ಅಂದ್ರೆ ಚೆನ್ನಾಗಿರ್ಬೇಕು ಅಂಗಳ ಅಂತೇಳಿ. ಸೊ ನಿಮ್ಮ ಅಂಗಳನ ಕ್ಲೀನ್ ಮಾಡುವಂತ ಈ ಬರ್ಲಿದೆಯಲ್ಲ, ನಮ್ಮ ದೇಹವನ್ನು ಕ್ಲೀನ್ ಮಾಡ್ತದೆ. ಅಲ್ಲಿ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತದಲ್ಲ, ನಮ್ಮ ದೇಹವನ್ನು ಸ್ವಚ್ಛ ಮಾಡ್ತದೆ. ಇದನ್ನ ಸಂಸ್ಕೃತದಲ್ಲಿ ನಾವು ಬಲ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಭೀಮನ್ ಕಡ್ಡಿ ಅಂತ ಕರೀತಾರೆ. ಅವ್ರು ಹೇಳ್ದಂಗೆ ಮುದೇತಿನ್ ಗಿಡ ಅಂತಾರೆ ಇದಕ್ಕೆ. ದನಪನ ಕಟ್ಟಿ ಬತ್ತೀವಲ್ಲ, ಅದಕ್ಕೆ ಮುದೇತಿನ್ ಗಿಡ ಅಂತ ಕರೀತಾರೆ. ಸೊ ನಾವೀಗ ನಮ್ಮ ಮಕ್ಕಳಿಗೆಲ್ಲ ಕೋಂಪ್ಲಾನು, ಬೂಸ್ಟು, ಹಾರ್ಲಿಕ್ಸು, ಯಾಕಂದ್ರೆ ಎಲ್ಲ ಇದಾಗ್ಬೇಕಲ್ಲ, ನಮ್ಮ ಮೇಲೆ ಆರೇ ಬಿಡ್ಬೇಕು ಮಕ್ಕಳುಗಳು, ಕೈ ಯಾರೋ ಸಿಗಬಾರ್ದು. ನೋಡಿದ್ರಲ್ಲ ನಾವು ಮೂರ್ಖ ಪೆಟ್ಟಿಗೆ ಜಾಹೀರಾತನ್ನ ಕೊಡ್ತಾರಲ್ಲ, ಆರೇ ಬಿಡ್ತಾವೆ, ಕುಡಿದ್ಬಿಟ್ಟು ಸಾಕವು. ನಾವೆಲ್ಲ ಆರೋಗಿಸ್ತಾ ಇದ್ದೇವೆ, ಹಾರಾಡ್ತಾ ಇದ್ದಾವೆ ಮಕ್ಕಳು, ಹೌದಾ? ಸೊ ಏನು ನಿಮ್ಮ ಅದ್ರೊಳಗಡೆ ಏನೇನಿದೆ ಅನ್ನೋಂಥದ್ದು ಬೇಡ, ಅದು ಇನ್ನೊಂದು ಚರ್ಚೆನಲ್ಲಿ ಇಟ್ಕೊಳ್ಳೋಣ. ಸೊ ಅದರಲ್ಲಿ ಏನಿದೆ, ಅದರ 10 ಪಟ್ಟು ಹೆಚ್ಚು ಶಕ್ತಿಯುತವಾದದ್ದು ಈ ಗಿಡದಲ್ಲಿದೆ. ಸೊ ನೀವೇನಾದ್ರೂ ಆಯುರ್ವೇದ ಹಾಸ್ಪಿಟ್ಲಿಗೆ ಹೋದ್ರೆ ಯಾವಾಗ್ಲೂ ತುಂಬಾ ಮೈಕೈ ನೋವು ಆಗ್ತದೆ, ನರಗಳ ವೀಕ್ನೆಸ್ ಇದೆ, ಸುಸ್ತಾಯ್ತದೆ ಅಂತ ನೀವೇನಾದ್ರೂ ಹೋದ್ರೆ ಬಲಹರಿಷ್ಟ ಚೂರ್ಣ ಅಂತ ಕೊಡ್ತಾನೆ. ಬಲಹರಿಷ್ಟ ಚೂರ್ಣ ಅಂದ್ರೆ ಇದೇನೆ, ನಿಮ್ಮನೆ ಮುಂದೆ ಬಿದ್ದಿದೆ ಕಸವಾಗಿ. ಸೊ ಇದನ್ನ ಬೇಸ್ ಸಮೇತ ತೆಗಿಬೇಕು. ಅಂದ್ರೆ ಸಮೂಲ ಅಂತ ಹೇಳ್ತೀವಿ. ಬೇರು, ಕಾಂಡ, ಸೊಪ್ಪು, ಕಾಯಿ ಎಲ್ಲ ಇದೆಲ್ಲ ಇರ್ತದೆ, ಸಮೂಲ ಅಂತ ಹೇಳ್ತೀವಿ. ಪಂಚಾಂಗಗಳನ್ನ, ಈ ಪಂಚ ಅಂಗಗಳನ್ನ 2 ದಿನ ನೆರಳಲ್ಲಿ ಒಣಾಕಿ, ಸೊ 1 ದಿನ ಬಿಸಿಲಿಗೆ ಒಣಾಕಿ. ಸೊ ಒಣಗಿದ್ದನ್ನ ಪುಡಿ ಮಾಡಿಟ್ಕೊಂಡು, ಸೊ ನೀವು ಹಾಲಲ್ಲಾದ್ರೂ ಹಾಕಿ ಕುಡಿತಾ ಬನ್ನಿ, ಬೇಡ ಬರೋದನ್ನ ನಾವು ಕಾಯಿಸೋದನ್ನ ಕುಡಿತಾ ಬನ್ನಿ. ಭೀಮನಷ್ಟು ಶಕ್ತಿ ಬರ್ತದೆ. ನಮ್ಮ ಮಕ್ಕಳುಗಳು ಭೀಮೆಯರಾಗ್ತಾರೆ. ಇಂಥ ಅಮೂಲ್ಯವಾದ ರತ್ನ ನಾವೇನ್ ಮಾಡ್ತಾ ಇದ್ದೇವೆ? ವಿಷ ಹಾಕಿ ಸಾಯಿಸ್ತಾ ಇದ್ದೇವೆ. ಸೊ ಇನ್ನೊಂದು ವಿಶೇಷವಾಗಿ ನನ್ನ ಈಗ 15 ವರ್ಷದಿಂದ ನನ್ನ ಬೇರೆ ಬೇರೆ ಶಾಲೆಯ ಮಕ್ಕಳಿಗೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ದೋಸೆ ಮಾಡ್ತೀವಲ್ಲ ನಾವು, ದೋಸೆ ಮಾಡೋದಕ್ಕೆ ಹಿಂದಿನ ದಿವಸಲೇ ಉದ್ದಿನ ಬೇಳೆ ಅಕ್ಕಿ ಎಲ್ಲ ನೆನ ಹಾಕಿ ರುಬ್ಬಿ ಇಟ್ರೆ ಅದು ಚೆನ್ನಾಗಿ ಉದುಕ್ ಬಂದ್ರೆ ಮಾತ್ರ ದಾಶ್ ಬರ್ತದೆ, ಇಲ್ಲಾಂದ್ರೆ ವಾಯ್ಸ್ ಆಯ್ತದೆ ಅಲ್ವಾ? ಸೊ ಇದು ನಾನು ಉದ್ದಿನ ಬೇಳೆ ಬಳಸೋದಿಲ್ಲ. ಸೊ 1 ಇಡೀ ಸೊಪ್ಪು ತಗೊಳ್ಳಿ, ಇದನ್ನ ಮಿಕ್ಸಿಗೆ ಹಾಕಿ. ಸೊ ನೀವೇನು ಅದಕ್ಕೆ 2 ಬಟ್ಲು ಹಿಟ್ಟು ಹಾಕೊಳ್ಳಿ. ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಯಾವ್ದಾರು ಹಾಕ್ಬೋದು, ಇಲ್ಲ ಅಕ್ಕಿ ನೆನ್ಸಿಟ್ಕೊಂಡಿದ್ರು ತೊಂದರೆ ಇಲ್ಲ. ಸೊ 10 ನಿಮಿಷದಲ್ಲಿ ದೋಸೆ ರೆಡಿ ಆಗತ್ತೆ. ಇದು ಆಗ್ಬೇಕಾಗಿರೋ, ಇದಕ್ಕೆ ಬಲವಾನ್ ದೋಸೆ ಅಂತ ಹೆಸರಿಟ್ಟಿದ್ದೀನಿ. ಅಲ್ಲ, ನಾವಿನ್ನೂ ಅಲ್ಲೇ ಇದೀವವ. ಸತ್ಯ ನೀವು ಹೇಳ್ತಾ ಇರೋದು ಸತ್ಯ, ನನ್ನ ಜೊತೆ ಮಾತಾಡಿ, ತೊಂದರೆ ಇಲ್ಲ ಆಯ್ತಾ. ನಾವ್ ಅಲ್ಲೇ ಇದ್ದೇವೆ, ನಾವ್ ಅದನ್ನ ತಿಳ್ಕೊಳ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ ತಿಳ್ಕೊಳ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಎಷ್ಟು ಮನೆಗಳಲ್ಲಿ ವಯಸ್ಸಾದ ಅಜ್ಜ ಅಜ್ಜಿ ಇದ್ದಾರೆ, ಯಾರಾದ್ರೂ ಕಿವಿ ಕೊಡ್ತಾ ಇದೀವ ನಾವು ಅವ್ರಿಗೆ? ಏನೇನೋ ತಡಬಡಿಸ್ತಾ ಇರ್ತಾರೆ ಮನೆಯಲ್ಲಿ, ಏನೋ ಹೇಳ್ಬೇಕು, ಏನೋ ಸುಮ್ನೆ ಒಡ ಅಂತಿರ್ತಾರೆ. ಎಷ್ಟು ಜನ ನಾವು ಹಿರಿಯವರಿಗೆ ಕಿವಿ ಕೊಟ್ಟಿದ್ದೇವೆ? ನಮ್ಮ ಎಲ್ಲ ನಾಲೆಡ್ಜ್ ನಮ್ಮ ಹಿರಿಯರಲ್ಲಿದೆ, ಯಾವ ಯೂನಿವರ್ಸಿಟಿ ಬುಕ್ಗಳಲ್ಲಿ ಮನೇಲೊಬ್ಬಳು ವಯಸ್ಸಾದ ಅಜ್ಜನ ಇದ್ದೇನೆ ಅಂತಂದ್ರೆ ಇಡೀ ಅವರ 70, 80, 100 ವರ್ಷದ ಆ ಅನುಭವದ ಸಾರ ಇದೆಯಲ್ಲ, ಆ ಸಾರನ ನಮಗೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನಾವು ಕೇಳಲಿಕ್ಕೆ ತಯಾರಿಲ್ಲ. ಅನಾಥಾಶ್ರಮಗಳನ್ನ ಹುಡುಕಿ ಕಳಿಸ್ತಾ ಇದ್ದೇವೆ. ಸೊ ನಿಜವಾದ ಯೂನಿವರ್ಸಿಟಿ ಮತ್ತು ದೊಡ್ಡ ನಾಲೆಡ್ಜ್ ಇದೆ ಅಂತ ಹೇಳಿದ್ರೆ ನಮ್ಮನೆ ಅಜ್ಜ ಅಜ್ಜಿ. ಜಸ್ಟ್ ಅವರಿಗೆ ಕಿವಿ ಕೊಡ್ತಾ ಹೋಗಿ ಎಲ್ಲ ಸಾಕಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಹೋಗ್ತದೆ. ಆರೋಗ್ಯದ ಬಗ್ಗೆ ಆಗ್ಲಿ, ಕೃಷಿ ಬಗ್ಗೆ ಆಗ್ಲಿ, ಪ್ರತಿಯೊಂದನ್ನು ಅವ್ರು ಹೇಳ್ತಾರೆ. ಅವ್ರು ಹೇಳೋದು ಯಾವತ್ತೂ ತಪ್ಪಾಗಲ್ಲ, ಯಾಕಂದ್ರೆ ಗೊತ್ತಿದೆ ಅವ್ರಿಗೆ, ಅನುಭವಿಸಿರ್ತಾರೆ ಅದನ್ನ, ಭಾಷಣ ಮಾಡಲ್ಲ ಅವ್ರು ಯಾವತ್ತೂ. ಸೊ ಆ ಥರದಲ್ಲಿ ಇದನ್ನ ನೀವು ಮನೆಗಳಲ್ಲಿ ವಾರದಲ್ಲಿ 1 ದಿವಸ 2 ದಿವಸ ಮಾಡ್ತಾ ಹೋಯ್ತು ಅಂತಂದ್ರೆ ಮಕ್ಳು ಎಷ್ಟು ಖುಷಿಯಾಗಿ ತಿಂತವೆ ಸೊಪ್ಪನ್ನ, ದೋಸೆನ. ಒಳ್ಳೆ ಗ್ರೀನರಿ ಆಗಿರುತ್ತಾ,
ಇವತ್ತು ನೀವು ಮಾಡ್ಲೇಬೇಕು, ನನ್ಗೆ ಫೋನ್ ಮಾಡಿ ಹೇಳ್ಬೇಕು ಕೊನೆಗೆ ನೀವು ಮಾಡಿ, ಆಯ್ತಾ? ಈಗಲೇ ಕಿತ್ಕೊಳ್ಳಿ ಆಚೆ ಹೋದಾಗ. ಒಂದು ಇಡೀ ಸೊಪ್ಪು ಮಿಕ್ಸಿಗೆ ಹಾಕೊಳ್ಳೋದು. ಸೊ ಅಕ್ಕಿ ನೆನೆ ಹಾಕಿದ್ರೆ ತೊಂದರೆ ಇಲ್ಲ, ನೆನೆ ಹಾಕ್ಲಿಲ್ವ 2 ಇಡೀ ರಾಗಿನ ಅಥವಾ ಅಕ್ಕಿನ ಯಾವುದೋ ಹಿಟ್ಟು ಹಾಕಿ ಕದ್ರಿ 10 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ. ಬಹಳ ರುಚಿಯಾಗಿರುತ್ತೆ, ಮಕ್ಕಳು ಖುಷಿಯಾಗಿ ತಿಂತಾರೆ. ಸೊ ನಮ್ಮ ಮಕ್ಕಳು ಬಲವಾನ್ರಾಗಬೇಕು ಅಂತಂದ್ರೆ ಹೆಚ್ಚು, ಈಗಂತೂ ಎಲ್ಲವೂ ಸ್ಟಾಮಿನಾನೇ ಇಲ್ಲಾಗಿದೆ ಮಕ್ಕಳಿಗೆ. ಸೊ ಸ್ಟ್ರೆಂತೇ ಇಲ್ಲ, ಏನಾದ್ರು ಸಣ್ಣ ಪುಟ್ಟ ಒಂಚೂರು ಎಡೆ ಬಿದ್ರೆ ಸಾಕು ಮುರ್ಕತಾವೆ, ಅಷ್ಟು ಬೆಂಡ್ ಆಗ್ತಾ ಇದೆ ಮಕ್ಕಳುಗಳು. ಅಂದ್ರೆ ನಾವು ಇವನ್ನೆಲ್ಲವನ್ನು ನೆಗ್ಲೆಕ್ಟ್ ಮಾಡಿದ್ದೇವೆ. ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ, ಅವನ್ ಬಿಟ್ಟು ವಿಕೃತಿಯಾಗಿ ನಮ್ಗೆ ಮೂರ್ಖ ಪೆಟ್ಟಿಗೆನಲ್ಲಿ ಬರುವಂತ ಆಹಾರಗಳನ್ನ ತಿನ್ನಿಸಿ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಸೊ ಇದನ್ನ ನಾವು ಬಳಸ್ಬೋದಾ? ಯಾರಾದ್ರೂ ಗೊಬ್ಬರ ಹಾಕಿದ್ರೆ, ಇದಕ್ಕೆ ಬೀಜ ಹಾಕಿದ್ರ, ನೀರ್ ಹಾಕಿದ್ರ, ಏನೂ ಮಾಡದಲ್ಲ ಎಷ್ಟು ಸಮೃದ್ಧಿಯಾಗಿ ಬೆಳೆಯುವಂತ ನಮ್ಮ ಅಮೂಲ್ಯವಾದ ಸಂಪತ್ತುಗಳನ್ನ ನಾವು ಬಳಸ್ಕೊಳ್ತಾ ಹೋಗೋಣ. ನಿಜವಾದ ಹೆಸರೇನು ಸರ್ ಅದ್ರದ್ದು? ಬಲ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಭೀಮನ್ ಕಡ್ಡಿ ಅಂತ ಕರೀತಾರೆ. ಸೊ ಇನ್ನ ಸ್ಥಳೀಯವಾಗಿ ಮುದೆತ್ತಿನ ಗಿಡ ಅಂತ ಕರೀತಾರೆ. ಕಡ್ಲೆ ಗಿಡ ಅಂತಾನು ಕರೀತಾರೆ. ಎಂತದ್ದು ಕಡ್ಲೆ ಗಿಡ ಅಂತ ಕರೀತಾರೆ ಹಳ್ಳಿಗಳಲ್ಲಿ. ಇಲ್ಲಿ ಹೆಸರು ಮುಖ್ಯ ಅಲ್ಲ, ಗಿಡ ಅಷ್ಟೇ ಮುಖ್ಯ. ಯಾಕಂದ್ರೆ ಒಂದೊಂದು ಜಾಗಕ್ಕೆ ಹೋದಾಗ ಅದ್ರ ಹೆಸರುಗಳು ಬದಲಾಗ್ತಾ ಹೋಗುತ್ತೆ. ಸೊ ಅದ್ರ ಬದಲಾಗಿ, ಸೊ ನಾನು ಯಾಕೆ ಲೈವ್ ಆಗಿ ನಿಮಗೆ ಗಿಡಗಳನ್ನ ತಗೊಂಡ್ಬರ್ತೀನಿ ಅಂತ ಹೇಳಿದ್ರೆ, ಸೊ ಗಿಡ ಫಸ್ಟ್ ನಿಮ್ ತಲೆಗೆ ಹೋಗ್ಲಿ. ದಿನ ಬೆಳಗ್ಗೆ ಎದ್ರು ತುಳಿತಾ ಇರ್ತೀವಿ ಇವನ್ನ, ತುಳಿಯೋ ಅಂತದ್ದು ತಲೆಗೆ ಬರ್ಲಿ. ಕಾಲಲ್ಲಿ ತುಳಿಯುವಂತ ಕಳೆಗಳು ನಮ್ ತಲೆಗೆ ಬಂದು ಅಂತ ಹೇಳಿದ್ರೆ ಸೊ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಒಂದು